ಫ್ರೆಂಡ್ಸ್, ಈಸಿ ಮೆಥಡಲ್ಲಿ ಸ್ಲೀವ್ಸ್ ಹೆಂಗೆ ಕಟ್ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಫಸ್ಟ್ ಏನು ಮಾಡಬೇಕಂದ್ರೆ ಈ ಥರ 4 ಫೋಲ್ಡಿಂಗ್ ತಗೊಳ್ಳಿ. 4 ಫೋಲ್ಡಿಂಗ್ ತಗೊಂಡಾದ್ಮೇಲೆ ಕರೆಕ್ಟಾಗಿ ಒಂದು 1/2 ಇಂಚಿಗೆ ಒಂದು ಲೈನ್ ಮಾಡ್ಕೊಳ್ಳಿ. ಈ ಥರ ಒಂದು ಲೈನ್ ಮಾಡ್ಕೊಳ್ತೀವಿ ನೋಡಿ. ನಿಮಗೆ ಎಷ್ಟು ಬೇಕು ಅಷ್ಟು ಉದ್ದ ಕರೆಕ್ಟಾಗಿ ಒಂದು 2 ಇದು ವೇಸ್ಟ್ ಹೋಗುತ್ತೆ. ಇಲ್ಲಿ ಒಂದು 1/2 ಇಂಚಿಗೆ ನಾನು ಲೈನ್ ಮಾಡ್ಕೊಳ್ಳಿ. ಇದೆಲ್ಲ ಇದು ಸ್ಲೀವ್ಸು ನೋಡಿ. ಇದನ್ನು ಕರೆಕ್ಟಾಗಿ ಹಿಂಗೆ ಇಟ್ಕೊಂಡು ಈ ಥರ ಮಾರ್ಕ್ ಮಾಡ್ಕೊಳ್ಳಿ ನೋಡಿ. ಇಲ್ಲಿಗೊಂದು ಮಾರ್ಕ್ ಮಾಡಿ. ಆಮೇಲೆ ಇದು ಈಸಿ ಮೆಥಡು ಸ್ಲೀವ್ಸು. ಇಲ್ಲಿಗೊಂದು ಮಾರ್ಕ್ ಮಾಡಿ. ಆಮೇಲೆ ಇದಾದಮೇಲೆ ನೋಡಿ ಇಲ್ಲಿಗೊಂದು ಮಾರ್ಕ್ ಮಾಡಿ 1/2 ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಳ್ಳಿ. ಎಕ್ಸ್ಟ್ರಾ ಸೇರಿಸ್ಕೊಂಡಾದ್ಮೇಲೆ ನೋಡಿ ಇದೆಷ್ಟು ಉದ್ದ ಇದೆ ನಮಗೆ ಅಷ್ಟೇ ಉದ್ದ ಕರೆಕ್ಟಾಗಿ ಬಂತು. ಆಮೇಲೆ ನಾವು ಇಲ್ಲಿ ಕೊಟ್ಟಿರ್ತೀವಲ್ವ ಇದಕ್ಕೆ 1.5 ಇಂಚಷ್ಟು ಎಕ್ಸ್ಟ್ರಾ ತಗೊಳ್ಳಿ. ಈ ಪಾಟ್ಗೂ ಅಷ್ಟೇ 1.5 ಇಂಚು ಎಕ್ಸ್ಟ್ರಾ ತಗೊಂಡ್ಬಿಟ್ಟು ಇದನ್ನು ಇಲ್ಲಿಂದ ಇಲ್ಲಿಗೆ ಸೇರಿಸಿ. ಇದನ್ನು ಸೇರಿಸಿ ಇದನ್ನು ಇಲ್ಲಿಗೆ ಸೇರಿಸ್ಬಿಡಿ ನೋಡಿ. ಕರೆಕ್ಟಾಗಿ ಬಂದಿರುತ್ತೆ ಇದನ್ನು ಇಲ್ಲಿಂದ ಇಲ್ಲಿಗೆ 10 ಇದೆ ನೋಡಿ. 10ರಲ್ಲಿ ಅರ್ಧ ಮಾರ್ಕ್ ಮಾಡ್ಕೊಳ್ಳಿ 5ಕ್ಕೆ. ಆಮೇಲೆ 2.5 ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಈ ಕಡೆನೂ ಅಷ್ಟೇ ಡಿವೈಡ್ ಮಾಡ್ಕೊಳ್ಳಿ. 3 ಡಿವೈಡ್ ಮಾಡಿಕೊಂಡು ಶೇಪ್ ನೋಡಿ ಕರೆಕ್ಟಾಗಿ ಈ ಥರ ಶೇಪ್ ಕೊಡಿ ನೋಡಿ. ಇದು ಕರೆಕ್ಟಾಗಿ ಈ ಥರ ಶೇಪ್ ಕೊಟ್ಬಿಡಿ ನೋಡಿ. ಎಷ್ಟು ಈಸಿ ಇದೆ ಅಲ್ವಾ? ಇಷ್ಟೇ ನೋಡಿ ಎಷ್ಟು ನೀಟಾಗಿ ಶೇಪ್ ಬಂತು ಅಷ್ಟೇ. ಇದು ಕಟಿಂಗ್ ತೋರಿಸ್ತೀನಿ ನೋಡಿ. ಹಾಗೆ ಮಾರ್ಕಿಂಗ್ ಕಟಿಂಗ್ ತೋರಿಸ್ತೀನಿ. ಇದು ಎಕ್ಸ್ಟ್ರಾ ಕಟ್ ಮಾಡ್ಕೊಂಡ್ಬಿಡಿ. ಆಮೇಲೆ ಈ ಎಕ್ಸ್ಟ್ರಾ ಕಟ್ ಮಾಡಿ ಈ ಎಕ್ಸ್ಟ್ರಾ ಕಟ್ ಆಯಿತಾ. ಇಲ್ಲೊಂಚೂರು ಮ್ಯಾಚ್ ಹೋಗ್ಬಿಡಿ ಮಧ್ಯ ಪಾಯಿಂಟ್ ಅಂತ. ಆಮೇಲೆ ನೋಡಿ ಇದರಲ್ಲಿ 4 ಇರುತ್ತಲ್ಲ 2 ತೊಗೊಂಬಿಡಿ. ಈ ಥರ 2 ತೊಗೊಂಬಿಟ್ಟು ಈ ಶೇಪ್ನ ಕಟ್ ಮಾಡಿ. ಹಾಗೆ ಈ ಶೇಪ್ ಆಯಿತಾ. ಇವಾಗ ಇದನ್ನು ನಾವು ನೋಡ್ಕೊಬೇಕು. ಇದೆರಡೂ ಫ್ರೆಂಡ್ಸ್ 2 ಫ್ರಂಟ್ಗೆ ಬರಬೇಕು ಶೇಪ್ ತೆಗ್ದಿರೋದು ನೋಡಿ. ಅಷ್ಟು ಈಸಿಯಾಗಿ ಸ್ಲೀವ್ಸ್ ಕಟ್ಟಿಂಗು ರೆಡಿ ಆಯಿತು.